ಇನ್ನು ಹೆದ್ದಾರಿಗಳ ಸಮೀಪದ ಬಾರ್ಗಳನ್ನು ಮುಚ್ಚಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳ ಪ್ರಸ್ತಾಪ ಆಗ್ತಾ ಇತ್ತು. ಹೆದ್ದಾರಿಗಳಲ್ಲಿನ ಬಾರ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರ ವ್ಯಾಪ್ತಿಯ ಹೆದ್ದಾರಿಗಳನ್ನು ಡಿನೋಟಿಫೈ ಮಾಡಬಹುದು ಅನ್ನೋ ಅಪ್ಡೇಟ್ ಇದೀಗ ಲಭ್ಯ ಆಗ್ತಾ ಇರೋದು. ಹೆದ್ದಾರಿಗಳಲ್ಲಿ ಬಾರ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ಹೊರಹಾಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಗರದ ಒಳಗಿನ ಬಾರ್ಗಳಿಗೆ ರಿಲೀಫ್ ಲಭ್ಯವಾಗ್ತಾ ಇದೆ. ಹೆದ್ದಾರಿ ನಗರಗಳಲ್ಲಿ ಬಾರ್ನ ಬಂದ್ ವಿಚಾರ ಮಾಡಬೇಕೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರ ವ್ಯಾಪ್ತಿಯ ಹೆದ್ದಾರಿಗಳು ಏನಿದೆ ಅಲ್ಲಿರುವ ಒಂದು ಬಾರ್ಗಳನ್ನ ಜಾಗವನ್ನ ಡಿನೋಟಿಫೈ ಮಾಡಬಹುದು ಅನ್ನೋ ಪ್ರಸ್ತಾಪ ಕೇಳಿ ಬಂದಿದೆ. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಅಭಿಪ್ರಾಯ ವ್ಯಕ್ತವಾಗಿರುವುದು. ಮದ್ಯ ನಿಷೇಧ ಮಾಡಿದ್ದು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಾತ್ರ, ನಗರದ ಒಳಗಿರುವ ಬಾರ್ಗಳಿಗೆ ಈ ನಿಷೇಧ ಅನ್ವಯ ಆಗುವುದಿಲ್ಲ. ಡಿನೋಟಿಫೈ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಿಂದ ಇದೀಗ ಮಹತ್ವದ ಅಭಿಪ್ರಾಯ ವ್ಯಕ್ತವಾಗಿರುವುದು. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿರುವ ಬಾರ್ ಮತ್ತು ಪಬ್ಗಳಿಗೆ ಆ ಮೂಲಕ ದೊಡ್ಡದೊಂದು ರಿಲೀಫ್ ಲಭ್ಯವಾಗಿದೆ. ಹೆದ್ದಾರಿಗಳ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಅದರಲ್ಲೂ ಕೂಡ ನಗರ ಪ್ರದೇಶವನ್ನ ಹೊರತುಪಡಿಸಿ ಬೇರೆ ಕಡೆಗಳಲ್ಲಿರುವ ಹೆದ್ದಾರಿಗಳಿದೆ ಅದರ ಅಕ್ಕಪಕ್ಕದಲ್ಲಿರುವ ಬಾರ್ ಮತ್ತು ಪಬ್ಗಳಿಗೆ ಸಂಬಂಧಪಟ್ಟಂತೆ ನಿಷೇಧ ಅನ್ವಯ ಆಗುತ್ತೆ. ಆದರೆ ನಗರ ಪ್ರದೇಶದ ಒಳಗೆ ಹಾದು ಹೋಗುವ ಹೆದ್ದಾರಿಗಳಿಗೆ ಇದು ಅನ್ವಯ ಆಗೋದಿಲ್ಲ. ಇದು ರಾಜ್ಯ ಸರ್ಕಾರದ ಅಧಿಕಾರವಾಗಿರುತ್ತೆ ಸಂಪೂರ್ಣವಾಗಿ ಡಿನೋಟಿಫೈ ಮಾಡುವುದು. ಯಾವೆಲ್ಲ ಬಾರ್ ಮತ್ತು ಪಬ್ಗಳನ್ನ ಡಿನೋಟಿಫೈ ಮಾಡಬಹುದು ಅನ್ನೋ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಮಹತ್ವದ ಅಭಿಪ್ರಾಯವನ್ನ ಹೊರಹಾಕಿದೆ. ಹೆದ್ದಾರಿಗಳಲ್ಲಿ ಬಾರ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ಇದೀಗ ಹೊರಹಾಕಿರುವುದು. ನಗರ ವ್ಯಾಪ್ತಿಯ ಬಾರ್ ಹಾಗೆ ಪಬ್ಗಳಿಗೆ ಈ ಒಂದು ನಿಷೇಧ ಅನ್ವಯ ಆಗೋದಿಲ್ಲ. ನಗರ ಪ್ರದೇಶವನ್ನ ಹೊರತುಪಡಿಸಿ ಆಚೆ ಇರುವ ಬಾರ್ ಅಂಡ್ ಪಬ್ಗಳಿಗೆ ಅನ್ವಯ ಆಗಲಿದೆ ಅನ್ನೋ ಒಂದು ಅಭಿಪ್ರಾಯ ಇದೀಗ ಹೊರಬಿದ್ದಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಸುಪ್ರೀಂ ಕೋರ್ಟ್ನ ಈ ಅಭಿಪ್ರಾಯದಿಂದ ನಗರ ವ್ಯಾಪ್ತಿಯ ಪಬ್ ಮತ್ತೆ ಬಾರ್ಗಳಿಗೆ ದೊಡ್ಡದೊಂದು ರಿಲೀಫ್ ಲಭ್ಯವಾದಂತ ಆಗಿರುವುದು. ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಹೌದು ಸ್ಮಿತಾ, ಈಗ ಜುಲೈ 1ರಿಂದ ಬೆಂಗಳೂರು ನಗರದೊಳಗಿನ ಬಾರ್ಗಳನ್ನೆಲ್ಲವೂ ಕೂಡ ಮುಚ್ಚಬೇಕಾದಂತಹ ಅನಿವಾರ್ಯ ಸ್ಥಿತಿ ಎದುರಾಗಿತ್ತು. ಏಕೆಂದ್ರೆ ನಗರದ ಒಳಗೂ ಕೂಡ ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗ್ತಾ ಇದ್ವು. ಎಂಜಿ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳೇ ರಾಷ್ಟ್ರೀಯ ಹೆದ್ದಾರಿಗಳಾಗಿದ್ದು. ಆದ್ರೆ ಸುಪ್ರೀಂ ಕೋರ್ಟ್ ರಾಷ್ಟ್ರೀಯ ಹೆದ್ದಾರಿಗಳಲ್ಲೇ ಯಾವುದೇ ಬಾರ್ಗಳು ವೈನ್ ಶಾಪ್ಗಳು ಇರಬಾರ್ದು ಅಂತ ಆದೇಶ ನೀಡಿದ್ರಿಂದಾಗಿ ಇವುಗಳೆಲ್ಲವೂ ಕೂಡ ಮುಚ್ಚಬೇಕಾದಂತ ಅನಿವಾರ್ಯತೆ ಎದುರಾಗಿತ್ತು. ಆದ್ರೀಗ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವೊಂದರಲ್ಲಿ ನಗರದೊಳಗಿನ ಹೆದ್ದಾರಿಗಳಿಗೆ ಮದ್ಯ ನಿಷೇಧ ಅನ್ವಯಿಸುವುದಿಲ್ಲ ಅನ್ನುವ ಆದೇಶ ಕೊಟ್ಟಿದೆ. ಜೊತೆಗೆ ನಗರದೊಳಗಿರುವ ರಾಷ್ಟ್ರೀಯ ಹೆದ್ದಾರಿಗಳನ್ನ ಡಿನೋಟಿಫೈ ಮಾಡಬಹುದು ಅನ್ನುವ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದೆ. ಇದರಿಂದಾಗಿ ರಾಜ್ಯ ಸರ್ಕಾರ ನಗರದ ಒಳಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿಗಳನ್ನ ಡಿನೋಟಿಫೈ ಮಾಡಿ ಅವುಗಳನ್ನ ರಾಜ್ಯ ಹೆದ್ದಾರಿ ಇಲ್ಲವೇ ಜಿಲ್ಲಾ ಹೆದ್ದಾರಿಗಳನ್ನಾಗಿ ಮಾಡಬಹುದು. ರಾಜ್ಯ ಹೆದ್ದಾರಿ ಅಥವಾ ಜಿಲ್ಲಾ ಹೆದ್ದಾರಿಗಳನ್ನಾಗಿ ಡಿನೋಟಿಫೈ ಮಾಡಿದಾಗ ಅಲ್ಲಿ ಬಾರು ಮತ್ತು ಪಬ್ಗಳನ್ನ ಮುಂದುವರಿಸಲಿಕ್ಕೆ ಅವಕಾಶ ಸಿಗುತ್ತೆ. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ತಮ್ಮ ಆದೇಶದಲ್ಲಿ ನಾವು ಮದ್ಯವನ್ನ ನಿಷೇಧ ಮಾಡಿದ್ದು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಾತ್ರ ಅನ್ವಯಿಸುತ್ತೆ, ನಗರದೊಳಗಿನ ಬಾರ್ಗಳಿಗೆ ಅನ್ವಯಿಸುವುದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ನಗರದ ಒಳಗಡೆ ಬಾರು ಮತ್ತು ವೈನ್ ಶಾಪ್ಗಳನ್ನ ಮುಂದುವರಿಸಲಿಕ್ಕೆ ಈಗ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಂತಾಗಿದೆ. ಹಾಗಾಗಿ ನಗರದ ವಿಶೇಷವಾಗಿ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಜೊತೆಗೆ ತುಮಕೂರು ರೋಡ್ ಸೇರಿದಂತೆ ಈ ಪ್ರಮುಖ ಹೆದ್ದಾರಿಗಳಲ್ಲೇ ಸಾಕಷ್ಟು ಪಬ್ಬು ಬಾರುಗಳಿದ್ವು. ಇವುಗಳನ್ನ ಮುಂದುವರಿಸಲಿಕ್ಕೆ ಈಗ ಅವಕಾಶ ಸಿಕ್ಕಂತಾಗಿದೆ. ಸ್ಮಿತಾ, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗಾಗಿ.